ನಮಸ್ಕಾರ, ಕಾರ್ ದುನಿಯಾಗೆ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ಈಗ ಕಾರ್ ದುನಿಯಾದಲ್ಲಿ ಇವತ್ತು ಕಾರ್ ಜೊತೆಗೆ ಆಟೋ ಬಗ್ಗೆನೂ ಕೂಡ ಹೇಳ್ತೀವಿ. ಯಾಕೆಂದ್ರೆ ಈಗ ಕಾರ್ ಓಡಿಸೋರ್ಗೆ ಒಂದಷ್ಟು ಕಂಪ್ಲೇಂಟ್ ಇರುತ್ತೆ, ಅದ್ರಲ್ಲಿ ಕೂಡ ವೈಟ್ ಬೋರ್ಡ್ ಅವ್ರಿಗೂ ಸಾಕಷ್ಟು ಕಂಪ್ಲೇಂಟ್ಗಳಿರುತ್ತೆ. ಈಗ ಆಟೋದವರು ಅಡ್ಡ ಬಂದ್ಬಿಡ್ತಾರೆ, ಸರಿಯಾಗಿ ಓಡಿಸಲ್ಲ, ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ, ಟೂ ವೀಲರ್ ಅವ್ರು ಹೆಂಗಂದ್ರಂಗೆ ಬಂದ್ಬಿಡ್ತಾರೆ ಅಂತ ಬರೀ ಅವ್ರನ್ನ ಬೈಕೊಂಡು ಓಡಾಡ್ಕೊಂಡು ಅವ್ರ ಮೇಲೆ ಬ್ಲೇಮ್ ಮಾಡ್ಕೊಂಡು ನಾವು ಹೋಗ್ತೀವಿ. ಆದರೆ ತಪ್ಪು ಯಾರ್ದಿದೆ ಇದ್ರೊಳಗಡೆ? ನಿಜವಾಗ್ಲೂ ಕೂಡ ವೈಟ್ ಬೋರ್ಡ್ ಡ್ರೈವ್ ಮಾಡೋಂಥ ನಮ್ಮಂತ, ನಾನು ಕೂಡ ಅಂತ ಪರ್ಫೆಕ್ಟ್ ಡ್ರೈವರ್ ಅಲ್ಲ, ನಾನು ಇವಾಗ ಕಲಿತಾ ಇರೋದು. ಹೀಗಾಗಿ ನಿಜವಾಗ್ಲೂ ನಮ್ಮ ತಪ್ಪ, ನಿಜವಾಗ್ಲೂ ಆಟೋದವ್ರ ತಪ್ಪ, ನಿಜವಾಗ್ಲೂ ಟೂ ವೀಲರ್ ಅವ್ರ ತಪ್ಪ? ಇದಕ್ಕೆ ಸೊಲ್ಯೂಷನ್ ಏನು? ಖಂಡಿತವಾಗ್ಲೂ ಸೊಲ್ಯೂಷನ್ ಇದನ್ನ ಟ್ರಾಫಿಕ್ ಪೊಲೀಸರು ಏನು ಮಾಡೋಕ್ಕಾಗಲ್ಲ, ಯಾರು ಏನು ಮಾಡೋಕ್ಕಾಗಲ್ಲ. ನಾವು ನಮ್ಮ ಡ್ರೈವಿಂಗ್ ಸ್ಕಿಲ್ಸಲ್ಲಿ ಜೊತೆಗೆ ಡ್ರೈವ್ ಮಾಡುವಂಥ ಟೈಮಲ್ಲಿ ಒಂದಷ್ಟು ವಿಚಾರಗಳನ್ನ ಚೆನ್ನಾಗಿ ತಿಳ್ಕೊಂಡಿರಬೇಕು. ಸೊ ಅದನ್ನು ತಿಳ್ಕೊಂಡಾಗ ನಮ್ಮ ಕಣ್ಣಿಗೆ ಆಟೋದವ್ರದ್ದು ತಪ್ಪು ಕಾಣಿಸಲ್ಲ, ಸ್ಕೂಟರ್ ನೋಡೋದು ತಪ್ಪು ಕಾಣಿಸಲ್ಲ, ನಮ್ಮದು ತಪ್ಪು ಕಾಣಿಸಲ್ಲ, ಪರ್ಫೆಕ್ಟ್ ಆಗಿರುತ್ತೆ. ಅವಾಗ ಟ್ರಾಫಿಕ್ಕು ರೋಡು ಎಲ್ಲವೂ ಕೂಡ ಕ್ಲಿಯರ್ ಆಗಿರುತ್ತೆ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಸುಮಾರು ಈಗ ಆಲ್ರೆಡಿ ಒಂದು 7.5 ಲಕ್ಷ ಕಾರನ್ನು ಓಡಿಸಿ ಎಕ್ಸ್ಪೀರಿಯನ್ಸ್ ಆಗಿ ಒಂದು 18,000 ಕಾರ್ನ ಇನ್ಸ್ಪೆಕ್ಷನ್ ಕೂಡ ಮಾಡಿ ಪ್ರತಿನಿತ್ಯ ಈ ರೀತಿಯ ಸಮಸ್ಯೆನ ನೋಡ್ತಾ ಇರುವಂತ ನಮ್ಮ ಕಾರ್ ಎಕ್ಸ್ಪರ್ಟ್ ಸತೀಶ್ ಸರ್ ಇದ್ರ ಬಗ್ಗೆ ಮಾತಾಡ್ತಾರೆ. ಒಂದು ಆಟೋ ಕೂಡ ನಮ್ಮ ಜೊತೆಗಿದೆ ಇವತ್ತು ಕಾರ್ ಜೊತೆಗೆ. ಸರ್ ಏನ್ ಹೇಳ್ತೀರಿ ಸರ್? ಈಗ ಡ್ರೈವ್ ಮಾಡೋ ಅದ್ರಲ್ಲಿ ಕೂಡ ವೈಟ್ ಬೋರ್ಡು ನಾನು ಸೇರ್ಸೆ ಹೇಳ್ತಾ ಇದ್ದೀನಿ, ಆಚೆ ತೆಗೆದುಕೊಳ್ಳೋಕೆ ಕಷ್ಟ ಅಪ್ಪ. ಹೆಂಗ್ ಆಟೋದವ್ರು ಹೆಂಗಂದ್ರೆ ಹಂಗೆ ಬರ್ತಾರೆ, ಟೂ ವೀಲರ್ ಹೆಂಗಂದ್ರೆ ಹಂಗೆ ನುಗ್ಬಿಡ್ತಾರೆ, BMTC ಎಳ್ದೇ ಬಿಡ್ತಾರೆ, ಅವ್ರಿಗೆ ವೆಹಿಕಲ್ಲೇ ನೋಡಲ್ಲ ಅನ್ನುವಂಥದ್ದು ಇದೆ. ಇದನ್ನ ನಾವಂತೂ ಸರಿ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ನಾವೇನು ಬದಲಾವಣೆ ಮಾಡ್ಕೊಬೇಕು ಸರ್ ಡ್ರೈವಿಂಗ್ ಸ್ಕಿಲ್ಸ್ ಅಲ್ಲಿ? ಸರ್ ನೋಡಿ, ಫಸ್ಟ್ ಆಫ್ ಆಲ್ ಯಾರೇ ಆಗಲಿ ರೂಲ್ಸ್ನ ಫಾಲೋ ಮಾಡಬೇಕು. ಸೊ ಏನೇ ಸಿಗ್ನಲ್ಸ್ ಇದೆ, ಏನೆಲ್ಲ ಸಿಗ್ನಲ್ಸ್ ಹಾಕಿದ್ದಾರೆ, ಆ ರೂಲ್ಸ್ನ ಫಾಲೋ ಮಾಡಲೇಬೇಕು. ಪ್ರತಿಯೊಬ್ಬರು ಮಾಡಬೇಕು. ಅದು ನಮಗೋಸ್ಕರ ಇರೋದು, ನಮ್ಮ ಸೇಫ್ಟಿಗೋಸ್ಕರ. ಸೊ ಅದನ್ನ ಹಾಕಿರೋದು ಸುಮ್ಮನೆ ಟೈಮ್ ಪಾಸ್ಗೆ ಅಥವಾ ಇವರು ಗೌರ್ಮೆಂಟ್ಗೆ ಜಾಸ್ತಿ ದುಡ್ಡಿದೆ ಅಂತ ಅಂದ್ಬಿಟ್ಟು ಸೈನ್ ಬೋರ್ಡ್ಸ್ ಹಾಕಿರಲ್ಲ. ಅದು ನಮ್ಮ ಸೇಫ್ಟಿ. ನಾವು ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನ ನಮ್ಮ ಮನೆಯವರು ಎಷ್ಟು ಸಫರ್ ಮಾಡ್ತಾರೋ ಅಷ್ಟೇ ಪ್ರಾಬ್ಲಮ್ಮು ಟ್ರಾಫಿಕಲ್ಲಿ ಓಡಾಡೋರ್ಗೂ ಸಮಸ್ಯೆ ಆಗುತ್ತೆ. ಈಗ ನಾವು ಟೂ ವೀಲರಲ್ಲಿ ಸೊ ಅದೊಂದು ಸ್ಪೀಡ್ ಲಿಮಿಟ್ಸ್ ನೋಡಲ್ಲ, ಎರಾಬರಿ ಓಡಿಸೋದು, ಯಾರಿಗೂ ಟಚ್ ಆಗಿ ಬಿದ್ದರೆ ಎಷ್ಟು ಜಾಮ್ ಆಗುತ್ತೆ, ಆಲ್ಮೋಸ್ಟ್ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗುತ್ತೆ. ಸೊ ಅವ್ರಿಗೂ ತೊಂದರೆ ಆಗುತ್ತೆ, ಅಕ್ಕಪಕ್ಕದವ್ರು ಬರೋರ್ಗೂ ತೊಂದರೆ ಆಗುತ್ತೆ. ಸೊ ಈ ಥರದೆಲ್ಲ ನಾವು ಸಿಲಿ ತಪ್ಪುಗಳು ಮಾಡ್ಕೊಂಡು ಹೋಗ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ, ಮೇಜರ್ಲಿ ಯಾಕಾಗಿ ಹಿಂಗಾಗುತ್ತೆ ಅಂತಂದ್ರೆ ಆಫೀಸ್ಗೆ ಟೈಮು ರೆಗ್ಯುಲರ್ಗೆ ಅವ್ರಿಗೆ ಗೊತ್ತಿರುತ್ತೆ 30 ನಿಮಿಷಕ್ಕೆ ನಾವು ಹೋಗ್ಬೋದು ಅಂತ. ಕೆಲವೊಂದ್ಸತಿ ಏನು ಮಾಡ್ತಾರೆ, ಅವ್ರು ರೆಡಿ ಆಗೋದು ಲೇಟ್ ಆಗುತ್ತೋ, ಮಗದೊಂದಾಗುತ್ತೋ ಅವ್ರೇನು ಮಾಡ್ತಾರೆ, 20 ನಿಮಿಷ ಇದ್ದಾಗ ಹೊರಡ್ತಾರೆ. 20 ನಿಮಿಷ ಇದ್ದಾಗ ಹೊರಡಾಗ ಹರಿಬರಿಲಿ ಹೋಗೋದು, ಹೆಂಗೆ ಅಂದ್ರೆ ಹಂಗೆ ಮುಗಿಸ್ಕೊಂಡು ಹೋಗೋದು, ಹಿಂಗೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಅವಾಗ ಏನಾಗುತ್ತೆ, ಎಲ್ಲರೂ ಶತ್ರುಗಳ ಥರ ಕಾಣಿಸ್ತಾರೆ. ಅವರು ಟ್ರಾಫಿಕ್ ಪೊಲೀಸಿಂದ ಹಿಡಿದು ಮತ್ತೆ ಈ ಆಟೋದವ್ರಿಗೂ ಶತ್ರುಗಳ ಥರ ಕಾಣಿಸ್ತಾರೆ, ಕಾರ್ ಅವರು ಶತ್ರುಗಳ ಥರ ಕಾಣಿಸ್ತಾರೆ, ಟೂ ವೀಲರ್ ಅವರು ಶತ್ರುಗಳ ಥರ ಕಾಣಿಸ್ತಾರೆ. ಎಲ್ರು BMTS ಅಂತೂ ಇನ್ನೂ ಜಾಸ್ತಿ ಅವ್ರಿಗೆ. ಸೊ ಇದು ನಾವೇನು ಮಾಡ್ತೀವಿ ಅಂತಂದ್ರೆ, ನಾವು ನಮ್ಮ ಗಾಡಿ ಮಾತ್ರ ಓಡಿಸ್ತೀವಿ. BMTC ಅವ್ರು ಏನ್ ಮಾಡ್ತಾರೆ ಅಂದ್ರೆ 40 ಜನದ ಪ್ರಯಾಣ ಮಾಡ್ತಾರೆ, 40 ಜನ ಎತ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅವ್ರಿಗೆ ನಮ್ಗಿನ್ನ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಅವ್ರಿಗಿರುತ್ತೆ. ಅಷ್ಟು ಜನ ಕಾರ್ ಎತ್ಕೊಂಡು ಬಂದ್ಬಿಟ್ರೆ, 40 ಜನ ಏನು BMTC ಓಡಾಡ್ತಾರಲ್ಲ, ಅಷ್ಟು ಜನ ಏನು ಟೂ ವೀಲರ್ ಎತ್ಕೊಂಡು ಬಂದ್ಬಿಟ್ರೆ ರೋಡ್ಗೆ ಇನ್ನು ಎಷ್ಟು ಟ್ರಾಫಿಕ್ ಆಗುತ್ತೆ ಯೋಚನೆ ಮಾಡಿ. ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ನೀವು. BMTC ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಅವ್ರು ಎಲ್ಲಿ ಹೋಗ್ತಾರೋ ಅವ್ರು ಬಿಟ್ಟಿದ್ದ ಜಾಗ ನೀವು ಹುಡುಕ್ಬೇಕು. ಕೆಲವು ಇದೆ, ಅವರು ಸ್ಟಾಪ್ ಬಿಟ್ಟು ಸೆಂಟ್ರಲ್ ನಿಲ್ಲಿಸ್ತಾರೆ, ಅದೊಂದು ತೊಂದರೆ ಇದೆ. ಅದು ಅಂಡರ್ಸ್ಟುಡ್, ಏನು ಮಾಡೋಕ್ಕಾಗಲ್ಲ. ಅವ್ರಿಗೂ ಟೈಮ್ ಪಿಕಪ್ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಒಳಗಡೆ ಹೋಗಿ ಈಚೆ ಬರೋದಕ್ಕಿಂತ ಮೇನ್ ರೋಡಲ್ಲಿ ನಿಲ್ಸ್ಕೊಂಡು ಪಿಕಪ್ ಮಾಡ್ತಾರೆ. ತಪ್ಪೇ ಅದು, ಆದರೆ ಏನು ಮಾಡೋಕ್ಕಾಗಲ್ಲ. ಇದು ನಮಗೆ ಅವರು ಟೈಮ್ ಸರಿ ಪಿಕಪ್ ಮಾಡಬೇಕು. ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿ, ನೀವು ಎಷ್ಟಾಗುತ್ತೋ ಅಷ್ಟು ಜಲ್ದಿ ಮನೆಯಿಂದ ಜಲ್ದಿ ಹೊಟ್ಬಿಟ್ಟು ನೀವು ಯಾವ ಪ್ಲೇಸ್ಗೆ ಹೋಗ್ಬೇಕಂತಿದ್ರೋ ಅದನ್ನು ಸ್ವಲ್ಪ ಆದಷ್ಟು ಬೇಗ ಹೊರಟಿ. ಇದರಿಂದ ಏನಾಗುತ್ತೆ, ಕಾರ್ ಮೈಲೇಜು ಬರುತ್ತೆ, ನಿಮಗೆ ಗಾಡಿನೂ ಚೆನ್ನಾಗಿರುತ್ತೆ, ಅಲ್ಲಲ್ಲಿ ಉಜ್ಜಲ್ಲ. ಮತ್ತು ಇನ್ನೊಂದು ಏನು ಮಾಡ್ತೀನಿ ಅಂತಂದರೆ, ಜಾಸ್ತಿ ಈ ಆಟೋದವ್ರನ್ನ ಬ್ಲೇಮ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಟೋದವ್ರು ಹೆಂಗಂದ್ರೆ ಹಂಗೆ ಓಡಿಸ್ಬಿಡ್ತಾರೆ, ಎಲ್ಲಂದ್ರಲ್ಲಿ ನಿಲ್ಲಿಸ್ಬಿಡ್ತಾರೆ, ಕೈ ಹಾಕಲ್ಲ, ಲೆಫ್ಟ್ ತೋರಿಸಲ್ಲ, ರೈಟ್ ತೋರಿಸಲ್ಲ ಅಂತ. ಆದರೆ ಹೇಳ್ತೀನಿ ಕೇಳಿ, ಇವತ್ತಿನ ಕಂಡೀಷನಲ್ಲಿ ಯಾರೋ ಬಿದ್ದು ಕೈ ಕಾಲು ಏನೇ ಮುರ್ಕೊಂಡ್ರು ಫಸ್ಟು ನಿಲ್ಲಿಸೋದೇ ಆಟೋದವ್ರು. ಅವ್ರು ನಿಲ್ಲಿಸಿ ಏನಾಗಿದೆ ಏನು ನೋಡ್ಬಿಟ್ಟು ಅವ್ರು ನೀರು ಕುಡಿಸೋದು. ಕೆಲವೊಂದು ಸರಿ ನಾನು ನೋಡಿರೋ ಪ್ರಕಾರನೇ ಪ್ಯಾಸೆಂಜರ್ ಗಾಡೀಲಿ ಇದ್ದರೂ ಕೂಡ ಕೆಳಗಡೆ ಇಳಿಸಿ ಅವರು ಗಾಯಗಳನ್ನ ಗಾಡೀಲಿ ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನೋಡಿದ್ದೀನಿ. ಸೊ ಇದನ್ನು ಮಾಡೋದೇ ಅವರು, ಆಯಿತಾ? ನೀವು ಕಾರಲ್ಲಿ ಕೂತ್ಕೊಂಡು AC ಹಾಕೊಂಡು ಕೂತ್ಕೊಂಡಿರೋರು ಯಾರೂ ಬಂದು ಹೆಲ್ಪ್ ಮಾಡಲ್ಲ, ಒಂದು ನೀರು ಸಹ ಕೊಡಲ್ಲ. ಯಾಕಂದರೆ ನಮಗೇನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಟೂ ವೀಲರ್ ಅವರು ಅಷ್ಟೇ, ಬಿದ್ದರೆ ಟೂ ವೀಲರ್ ಅವ್ರು ಬೀಳಲಿ ಇಲ್ಲ ಆಟೋದವ್ರೇ ಬೀಳಲಿ, ಏನೇ ಆದ್ರೂ ಫಸ್ಟು ಟೂ ವೀಲರ್ ಅವರು ನಿಲ್ಲಿಸ್ತಾರೆ, ಆಟೋದವರು ನಿಲ್ಲಿಸ್ತಾರೆ. ಹಂಗಾಗಿ ಅವರು ನೀವು ಯಾವುದೇ ಕಾರಣಕ್ಕೂ ಅವ್ರನ್ನ ತಪ್ಪು ಅಂತ ಹೇಳ್ಬೇಡಿ. ನೀವು ಕರೆಕ್ಟಾಗಿ ನಿಮ್ಮದು ಕೆಲಸ ನೀವು ಮಾಡ್ಕೊಂಡು ಹೋದರೆ ಯಾವುದು ಏನೂ ತಪ್ಪಾಗಲ್ಲ. ಒಂದು 10 ನಿಮಿಷ 20 ನಿಮಿಷ ಜಲ್ದಿ ಓಡಿ, ಆವಾಗ ನೋಡಿ ಎಲ್ಲರೂ ಫ್ರೆಂಡಾಗೆ ಕಾಣಿಸ್ತಾರೆ.
ನೀವು ಯಾವಾಗ ಲೇಟಾಗಿ ಓಡ್ತೀರಾ ಆವಾಗಲೇ ನಿಮ್ಗೆ ಎಲ್ಲರೂ ಶತ್ರುಗಳ ಥರ ಕಾಣಿಸೋದು. ಅದನ್ನ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ ಅಷ್ಟೇ. ಓಕೆ, ಸೊ ಕೇಳಿದ್ರ ಸರ್, ಈಗ ಸತೀಶ್ ಸರ್ ಹೇಳಿದ್ರು ನೀವು ಅಂದ್ರೆ ಒಂದು ಡ್ರೈವಿಂಗ್ ಸ್ಕಿಲ್ ಜೊತೆಗೆ ನಿಮ್ಮ ಟೈಮ್ ಸೆನ್ಸ್ ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ಯಾವಾಗ ನೀವು ಟೈಮ್ ಸೆನ್ಸ್ನ ಮೇಂಟೈನ್ ಮಾಡಲ್ವಲ್ಲ, ಸೊ ಅವಾಗ ಅವ್ರು ಹೇಳ್ದಾಗೆ ಆಟೋದವರು, ಪಕ್ಕದಲ್ಲಿರೋ ಸ್ಕೂಟರ್ ಅವರು, ಅಥವಾ ಇನ್ನೊಂದು ಕಾರಲ್ಲಿ ಹೋಗ್ತಾ ಇರೋರು, ಅಥವಾ ಬೇಜಾರಾಗಿ BMTC ನವರು ಎಲ್ಲರೂ ಕೂಡ ನಿಮ್ಮ ಕಣ್ಣಿಗೆ ಶತ್ರುಗಳಾಗಿ ಕಾಣಿಸ್ತಾರೆ. ಹೀಗಾಗಿ ನೋಡಿ, ನಿಮ್ಗೆ 2 ವೀಲರ್ ಅಂದ್ರೆ ಹೆಂಗೋ ಸಂಜೆ ಪಂದಿ ನುಗ್ಗಿಸ್ಕೊಂಡು ಹೋಗ್ಬಿಡ್ತೀರಾ. ಆದ್ರೆ ಕಾರ್ ಅಂತ ಬಂದಾಗ ನಿಮ್ಗೆ ಹಾಗಾಗಲ್ಲ. ಕಾರು ಅಂತ ಅಂದ್ರೆ ಹೆಂಗಂದಾಗ ನುಗ್ಸಕ್ಕಾಗಲ್ಲ. ಮುಂದೆ ವೆಹಿಕಲ್ ಇತ್ತು ಅಂದ್ರೆ ಆ ವೆಹಿಕಲ್ ಪಾಸ್ ಆದ್ಮೇಲೆ ಹೋಗ್ಬೇಕು. ಸೊ ಪಾಸ್ ಆದ್ಮೇಲೆ ಹೋಗ್ಬೇಕು ಅಂದ್ರೆ ನಿಮ್ಗೆ ಪೇಷನ್ಸ್ ಇರಬೇಕು ಅಂತಂದ್ರೆ ನೀವು ಟೈಮ್ ಕರೆಕ್ಟಾಗಿ ಅಥವಾ ಒಂದು 10 ನಿಮಿಷ ಮುಂಚೆ ಬಿಟ್ರೇನೆ ಒಳ್ಳೇದು. ಅದನ್ನ ಬಿಟ್ಟು ನೀವು ಟೆನ್ಷನ್ ಮಾಡ್ಕೊಂಡು ಎಲ್ಲರೂ ಕೂಡ ಬೈಕೊಂಡು ಅದರಲ್ಲಿ ಆ ಟೆನ್ಷನ್ ಅಲ್ಲಿ ನೀವು ಕೂಡ ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ಸೊ ಇದೆಲ್ಲ ಬೇಡ ಅಂತಂದ್ರೆ ನೀವು ಆದಷ್ಟು ಬೇಗ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿ ಆದಷ್ಟು ಬೇಗ ಮನೆಯನ್ನ ಒಂದು 10 ನಿಮಿಷ, ನೀವು ಅನ್ಕೊಂಡಿರೋ ಟೈಮಿನ ಒಂದು 10 ನಿಮಿಷ ಮುಂಚೆ ಬಿಡಿ ಅನ್ನುವಂತ ಒಂದು ಸಲಹೆಯನ್ನ ಅವರ ಅನುಭವದ ಪ್ರಕಾರದಲ್ಲಿ ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.